ದೊಡಮ್ಮ ದೊಡಮ್ಮ ಚೆನ್ನಾಗಿದ್ದೀರಾ ದೊಡಮ್ಮ? ಹ್ಞೂ ಸೆನಕ್ಕೆ ಇದೀವಿ ಕಣಮ್ಮ. ಇವಾಗ ಅಲ್ಲಿ ಮನೆ ತಂಡಿದ್ರಂತಲ್ಲೇನ್ರಿ ನೀವು? ಹ್ಞೂ ದೊಡಮ್ಮ ತಗೊಂಡಿದ್ದೀವಿ. ಇದಾರ ಚೈತ್ರಕ್ಕನೂ ಹರ್ಷ ಅಣ್ಣ ಇದ್ದಾರ, ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ನಾನು. ಯಾತ ಮರೀತ ಯಾಕೆ ಮಾತಾಡಬೇಕು? ಏನು ವಿಷಯ? ಏನಿಲ್ಲ ಕಣೆ ಅಕ್ಕ. ನಾವು ಅವ್ರಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಕ್ಕೆ ಬಂದಿದ್ದೀವಿ. ನಮ್ಮಿಂದನ ಏನೇ ತಪ್ಪಾಗಿದ್ರು ನಮ್ಮ ರೀತನಿಂದ ನನ್ನಿಂದ ಕ್ಷಮಿಸ್ಬಿಡ್ರಿ ಅಂತ ಕ್ಷಮೆ ಕೇಳೋದಕ್ಕೆ ಬಂದಿದ್ದೀವಿ ನಾನು ರೀತಾ. ಸ್ವಲ್ಪ ಮಾತಾಡಬೇಕು ದೊಡಮ್ಮ. ಇದಾರ ಒಳಗಡೆ? ಹ್ಞೂ ಇದಾರ ಕಣಮ್ಮ. ಹೋಗು ಇದ್ದಾಳೆ. ಇನ್ನು ಹೋಗಮ್ಮ ರೀತಾ, ನೀನೇ ಮಾತಾಡ್ಕೆಂಬ. ಸರಿ ಕಣಮ್ಮ, ಇಲ್ಲಿ ದೊಡ್ಡಮ್ಮನ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರು. ಹೋಗಿ ಹರ್ಷ ಅಣ್ಣನ ಹತ್ರನೂ ಚೈತ್ರಕ್ಕನ ಹತ್ರನೂ ನಾನು ಮಾತಾಡ್ತೀನಿ. ಕೂಕಳೆ ಬಾರೆ ಲಲಿತಾ ಕುಕ್ಕ. ಅಲ್ಲ ಕಣಿ, ನಮ್ಮ ರೀತಾ ಮನೆ ತಗೊಂಡ್ಲಂತಲ್ಲೇ ಲಲಿತಾ? ಹ್ಞೂ ಅಕ್ಕ, ಸ್ವಲ್ಪ ಲೋನ್ಗಿನ್ ತಗೊಂಡ್ಲು ಕಣೆ. ಬ್ಯಾಂಕ್ನಾಗೆ ಲೋನ್ ತಗೊಂಡವಳೆ. ಮತ್ತೆ ಮನೆ ಇಲ್ದಿದ್ರೆ ಏನು ಮಾಡ್ತಾಳೆ ಹೇಳು? ಮನೆ ಇಲ್ವಲ್ಲ ಪಾಪ, ಅದಕ್ಕೇನೆ ಒಂದು 20 ಲಕ್ಷ ಲೋನ್ ಬರ್ಸಿ ತಗೊಂಡವಳೆ. ಯಾವ್ದ್ರಾಗ ಕೊಡ್ತೀವಿ ಅಂತಂದ್ರು, ಅದಕ್ಕೆ ತಗೊಂಡು ಮನೆ ಎಲ್ಲ ಹೆಸರಿ ಮಾಡಿಸ್ಕೊಂಡು ಇವಾಗ ತಿಂಗಳ ಏನಾನ ಕೆಲ್ಸಕ್ಕೆ ಹೋಗಿ ದುಡ್ದು ಕಟ್ಟೋಣ ಅಂತ ಹೇಳಿ ತಗೊಂಡವಳು ಬ್ಯಾಂಕ್ನಾಗ 20 ಲಕ್ಷ ಲೋನು. ಮನೆ ಬೇರೆ ತಗೊಂಡು ಇವಾಗ ಏನಾನ ಒಂದು ಮಾಡ್ತಾರೆ ಬಿಸ್ನೆಸ್. ಅಲ್ಲಿ ಯಾವಾಗೆಲ್ಲ ಅಂಗಡಿ ಹಾಕಿದ್ರೆ ಅಂಗಡಿ ಲಾಸ್ ಆತ, ಇವಾಗ ಬೇರೆ ಏನೋ ಮಾಡ್ತಾರಂತೆ. ಯಾಕೆ ಮಾತಾಡೋಕೆ ಹೋದ್ಲು ಚೈತ್ರಂತಾಗೆ? ಆಮೇಲೆ ಅವ್ರು ಸಿಟ್ಟನ್ನ ಯಾವ ಥರ ಅಂತಾರೆ, ಅವ್ರ ಸನೂ ಅವ್ರು ಒಳ್ಳೆಯರಲ್ಲೋ. ಯಾಕೆ ಬರೋಕೆ ಹೋದ್ಲಿಲ್ಲ? ಸುಮ್ಮನೆ ಇರೋದು ಬಿಟ್ಟು ಯಾತ ಮಾತಾಡ್ಬೇಕಂತೆ ಅದಕ್ಕೆ ಬಂದವಳೆ. ಯಾವ ಥರ ಮಾತಾಡ್ಲಿಲ್ಲ ಬಿಡು. ಚೈತ್ರ ಅಕ್ಕ, ಹರ್ಷ ಅಣ್ಣ ಇವಳು ಯಾಕಪ್ಪ ಇಲ್ಲಿಗೆ ಬಂದ್ಲು? ಚೈತ್ರಕ್ಕ ಬನ್ನಿ ಚೈತ್ರಕ್ಕ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಯಾಕೆ ಮಾತಾಡಬೇಕು? ನಂತಾಗ ಯಾಕೆ ಮಾತಾಡೋದೈತಮ್ಮ? ಯಾಕೆ ಮಾತಾಡೋದಿಲ್ಲ ಏನಿಲ್ಲ, ಸುಮ್ಮನೆ ಹೋಗ್ತಾ ಇರು ನೀನು. ನನ್ನ ಮೇಲೆ ದಯವಿಟ್ಟು ಸಿಟ್ಟಾಗಬೇಡಿ, ಕೋಪ ಮಾಡ್ಕೋಬೇಡ್ರಿ ನೀವು ದಯವಿಟ್ಟು ಪ್ಲೀಸ್. ಚೈತ್ರಕ್ಕ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ಸಿಟ್ಟಾಗಬೇಡ. ಯಾಕೆ ಬಂದರೆ ನಾವು ಸಿಟ್ಟಾಗ್ತೀವಿ ಮಾತಾಡಿಸ್ತಿಲ್ದಾರು ನಮ್ಮ ಮನೆಗೆ ಬಂದರೆ. ನೀನು ಮಾಡಿರೋ ಕೆಲಸಕ್ಕೆ ನಮಗೆ ಮರ್ಯಾದೆ ಇಲ್ಲ. ಅಯ್ಯೋ ಏನು ಮಾಡಲಿ ಚೈತ್ರಕ್ಕ, ಏನೋ ಆಯಿತು ಅನಿವಾರ್ಯ. ನನ್ನ ಜೀವನದಲ್ಲಿ ಹಿಂಗೆ ಆಗಬೇಕು ಅನ್ನೋದಿತ್ತೇನೋ, ಹಂಗಾಗಿದೆ. ದಯವಿಟ್ಟು ನೀವು ಬೇಜಾರಾಗಬೇಡಿ, ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಇವಳು ಯಾಕೆ ನಮ್ಮ ಮನೆಗೆ ಬಂದಿದ್ದಾಳೆ ಚೈತ್ರ? ನಾನು ಯಾರಪ್ಪ ಅಂತ ಅಂದ್ಕೊಂಡೆ. ನಡಿಯ ಆಚೆ ಫಸ್ಟ್ ನೀನು. ಪ್ಲೀಸ್ ಹರ್ಷಣ್ಣ, ಪ್ಲೀಸ್ ನನ್ನ ಬೈಬೇಡ, ಸಿಟ್ಟಾಗಬೇಡ ಪ್ಲೀಸ್. ನಾನು ದಯವಿಟ್ಟು ಕ್ಷಮಿಸ್ಬಿಡು. ನಾನು ಮಾಡಿರೋ ಕೆಲಸಕ್ಕೆ ಎಲ್ಲರೂ ನಾನು ಬೈಲೇಬೇಕು. ನಾನು ಅಂಥ ಕೆಲಸ ಮಾಡಿದ್ದೀನಿ, ಪ್ಲೀಸ್ ಬೈಬೇಡಿ ನನ್ನ. ಬೈದಂಗೆ ಸುಮ್ಮನೆ ಬಿಡೋಕ್ಕಾಗುತ್ತಾ ಹೇಳಿ? ನೀನು ಇಂಥ ಕೆಲಸ ಮಾಡಿದ್ರೆ ನಮಗೆ ಮರ್ಯಾದೆ ಇರಲ್ಲ. ನಡಿಯ ಆಚೆ ನೀನು. ಅಯ್ಯೋ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ನಾನು ಅದಕ್ಕೆ ಬಂದಿದ್ದೀನಿ. ಇನ್ಮೇಲೆ ನಾನು ಯಾರಿಗೂ ಕೆಟ್ಟದ್ದು ಮಾಡೋದಾಗಲಿ ಇಂಥ ಕೆಲಸ ಮಾಡೋದಾಗಲಿ ಏನು ಮಾಡಲ್ಲ ಹರ್ಷಣ್ಣ. ಪ್ಲೀಸ್ ಹರ್ಷಣ್ಣ, ನಿನಗೆ ಒಳ್ಳೇದು ಮಾಡೋದಕ್ಕಂತಲೇ ನಾನು ಬಂದಿದ್ದೀನಿ. ನೀವಿಬ್ಬರು ಒಳ್ಳೆಯವರು, ಗಂಡ ಹೆಂಡತಿ, ನಿಮಗೆ ಒಳ್ಳೇದು ಮಾಡಬೇಕು. ಇವ್ರು ಯಾರಿಗೂ ಕೆಟ್ಟದ್ದು ಬಯಸಲ್ಲ ಅನ್ನೋದು ನನಗೆ ಗೊತ್ತು, ಅದಕ್ಕೇ ನಾನು ಬಂದಿದ್ದೀನಿ. ಏನು ಒಳ್ಳೇದು ಮಾಡ್ತೀಯ ನೀನು? ಏನು ಒಳ್ಳೇದು ಮಾಡ್ತೀಯಮ್ಮ? ನಿನ್ನಿಂದ ನಮಗೆ ಮರ್ಯಾದಿಲ್ಲ ಊರಾಗೆ. ನಿಮ್ಮ ಅಣ್ಣರಿಬ್ಬರೂ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಅವ್ರ ತಂಗಿ ಮಗಳು ಅವರು ಆಂಟಿ ಮಗಳು ಹಿಂಗೆ ಮಾಡೈತಂತೆ ಅಂತ ಹೇಳಿ ಊರೆಲ್ಲ ಮಾತಾಡ್ತಾರೆ. ನಿಮ್ಮ ದಡಮೆಗೂ ಮರ್ಯಾದಿಲ್ಲ, ನಿಮ್ಮ ಅಣ್ಣರಿಗೂ ಮರ್ಯಾದಿಲ್ಲ ನೀನು ಮಾಡಿರೋ ಕೆಲಸಕ್ಕೆ. ಅಯ್ಯೋ ಒಬ್ಬನ ಲವ್ ಮಾಡಿ ಮದುವೆ ಆದ್ಲು, ಅವ್ನಿಗೆ ಮೋಸ ಮಾಡಿ ಇನ್ನೊಬ್ಬನ ಯಾವನ್ನ ಕಟ್ಕೊಂಡ್ಲು ಆಸ್ತಿಗೋಸ್ಕರ ಅಂತ ಹೇಳಿ ಊರೆಲ್ಲ ಮಾತಾಡ್ತಾರೆ ಊರಾಗೆಲ್ಲನ. ಯಾರು ಯಾವ ಹುಡುಗಿ ಅಂದರೆ ಏನು ಹೇಳ್ತಾರೆ ಎಲ್ಲನ ಊರಾಗೆಲ್ಲನ? ಜಯಮ್ಮ ಇಲ್ವೇ? ಜಯಮ್ಮನ್ನ ತಂಗಿ ಮಗಳು ಅಂತಾರೆ. ಇವ್ರನ್ನ ವರ್ಷನ ಏನಾನ ನೋಡಿದ್ರೆ ಇವ್ರ ಆಂಟಿ ಮಗಳೇ ಅಂತ ಬೆಳ್ಳಿಕ್ಕಿ ತೋರಿಸ್ತಾರೆ ಜನ. ಅಂತ ಮರ್ಯಾದೆ ಹೋಗಂತ ಕೆಲಸ ಮಾಡಿದ್ಯಾ ನೀನು? ಹೌದು, ನಾನಂತ ಕೆಲಸ ಮಾಡಿದ್ದೀನಿ. ನನಗೇನೋ ಅನಿವಾರ್ಯ ಗೊತ್ತಾಗ್ಲಿಲ್ಲ, ತಪ್ಪಾಯ್ತು. ನನಗೆ ಇವಾಗ ಗೊತ್ತಾಗೈತೆ. ಎಲ್ಲರ ಹತ್ರ ಚೆನ್ನಾಗಿರ್ಬೇಕು, ಎಲ್ಲರ ಹತ್ರ ಹೊಂದಾಣಿಕೆ ಮಾಡಿಕೊಂಡು ಚೆನ್ನಾಗಿರ್ಬೇಕು, ಇಂಥ ಕೆಲಸ ಮಾಡಬಾರ್ದು ಅಂತ ಹೇಳಿ ನನಗೆ ಇವಾಗ ಗೊತ್ತಾಗೈತೆ. ಚೈತ್ರ ಪ್ಲೀಸ್ ಎಲ್ಲರೂ ಚೆನ್ನಾಗಿರೋಣ ಇನ್ಮೇಲಿಂದನ. ಪ್ಲೀಸ್ ನನಗೆ ಆಲೇನೆ ಈ ಜಗಳ ಇದೆಲ್ಲ ನೋಡಿ ಸಾಕಾಗ್ಬಿಟ್ಟೈತೆ ನನಗೆ. ಪ್ಲೀಸ್ ಅಣ್ಣ ಬೈಬೇಡ ಅಣ್ಣ. ಬೈದಂಗೆ ಸುಮ್ಮನೆ ಬಿಡ್ತಾರಾ? ಇವಾಗ ಹೋಗ್ಲಿ, ನೀನು ಅಷ್ಟಕ್ಕೂ ಯಾಕೆ ಬಂದಿದ್ಯಾ ಇಲ್ಲಿ ಅದನ್ನ ಹೇಳು ನೀನು ಫಸ್ಟು. ಚೈತ್ರಕ್ಕ ನನ್ನ ಕ್ಷಮಿಸ್ಬಿಡಿ, ನಿಮ್ಮ ಹತ್ರ ಕ್ಷಮೆ ಕೇಳೋದಕ್ಕೆ ಬಂದಿದ್ದೀನಿ. ಎಲ್ಲರೂ ಒಟ್ಟಿಗೆ ಚೆನ್ನಾಗಿರೋಣ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ನಾನು ಇನ್ಮೇಲಿಂದ ನಿಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀನಿ. ಅಷ್ಟು ಕೂಡ ನನಗೆ ಎಷ್ಟು ಇದು ಮಾಡಿದ್ಲು ಗೊತ್ತಾ? ಎಷ್ಟು ಕೇಳ್ಕೊಂಡ್ರು ನನಗೆ ಸ್ವಲ್ಪನೂ ಸಹಾಯ ಮಾಡಲಿಲ್ವಲ್ಲ. ನಿಮ್ಮ ಮನೆಯಲ್ಲೇ ಇಟ್ಕೊಂಡು ನಿಮಗೆ ಎಷ್ಟು ಮೋಸ ಮಾಡ್ತಾ ಇದ್ದಾಳೆ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಆ ಸುಗುಣನ ಬುದ್ಧಿನ ನಿಮಗೆ ಗೊತ್ತಾ? ಆ ಸುಗುಣನ ಬುದ್ಧಿ ನಿನಗೇನಮ್ಮ ಗೊತ್ತು? ಹ್ಞೂ ಅಣ್ಣ, ನೆನ್ನೆ ಬಂದು ಆ ಸುಗುಣ ನನಗೆ ಏನು ಹೇಳಿದ್ಲು ಗೊತ್ತಾ?
ನೀನು ಹೋಲ್ಸೇಲ್ ಅಂಗಡಿ ಇಡು. ಹೋಲ್ಸೇಲ್ ಅಂಗಡಿ ಇಟ್ಟು ಇನ್ನೂ ಚೆನ್ನಾಗಿ ಮಾಡಿಬಿಟ್ಟು ಇನ್ನೂ ದೊಡ್ಡದಾಗಿ ಮಾಡಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಅವರಿಬ್ಬರಿಗೂ ವ್ಯಾಪಾರ ಆಗಬಾರ್ದು. ಹಂಗೆ ಮಾಡು ನೀನು. ಆ ಅರ್ಶನ್ಗೆ ವ್ಯಾಪಾರ ಆಗಬಾರ್ದು. ಆ ಥರ ಮಾಡಬೇಕು ಅಂತ ಹೇಳಿ ನಿನ್ನ ತಮ್ಮನ ಹೆಂಡತಿ ಬಂದು ಅವರೇ ಹೇಳ್ಬೇಕಂದ್ರೆ ನಿಮ್ಮಂಥ ಒಳ್ಳೆಯವ್ರಿಗೆ ನಾನು ಮೋಸ ಮಾಡ್ಬೋದಾ ಅಣ್ಣ? ಆಲೆ ಮೋಸ ಮಾಡಿ ಅನುಭವಿಸಿದ್ದೀನಲ್ಲ ನಾನು. ನಿಮಗೆ ಎಷ್ಟೆಲ್ಲ ಕೇಳಿ ಬಯಸ್ತೆ ನಾನು ಉದ್ಧಾರ ಆಗಲಿಲ್ಲ ಅಣ್ಣ. ನನ್ನ ಜೀವನದಾಗೆ ಉದ್ಧಾರ ಆಗಲಿಲ್ಲ. ಅದಕ್ಕೇ ಎಲ್ಲರ ಹತ್ರನೂ ಇನ್ಮೇಲಾದರೂ ಚೆನ್ನಾಗಿದ್ದು ಉದ್ಧಾರ ಆಗೋಣ ಅಂತ ಹೇಳಿ ಮಾಡಬೇಕಾದ್ರೆ ಅರಿವಿರ್ಬೇಕಾಗಿತ್ತು ರೀತಾ. ಇವಾಗ ಎಷ್ಟು ಮಾತಾಡಿದ್ರು ಏನಕ್ಕೆ ಬಂದಂಗೆ. ಅಯ್ಯೋ ಏನು ಮಾಡಲಿ, ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋದು ಮನುಜ. ಇನ್ಮೇಲಾದರೂ ತಿದ್ಕೊಂಡೇ ನಡೀತೀನಿ. ಇದನ್ನ ಅವರು ವರ್ಷನೂ ಸುಗುಣ ಇಬ್ಬರು ಸೇರ್ಕೊಂಡು ನಿಮ್ಗೆ ಈ ಥರ ಕೇಳಿ ಬಯಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಬಂದಿದ್ದೀನಿ ನಾನು. ಹಿಂಗೆ ಬಂದು ಅವರಿಬ್ಬರು ಹೇಳ್ಬೋದಾ? ಹೇಳು ಚೈತ್ರ. ಹಂಗೆ ಹೇಳಿದ್ರಾ? ಹಂಗಾದ್ರೆ ನೆನ್ನೆ ಬಂದು ಅವರು ಹಿಂಗೆ ಹೇಳಿದ್ರು ಅಣ್ಣ ಅವರಿಬ್ರು. ನೀನು ಇನ್ನೂ ಚೆನ್ನಾಗಿ ಮಾಡು ಹೋಲ್ಸೇಲ್ ಅಂಗಡಿನ, ಅವ್ರಿಗೆ ವ್ಯಾಪಾರ ಆಗಬಾರ್ದು. ಆ ಥರ ಮಾಡಬೇಕು ನೀನು. ಇವಾಗ ನಾನು ಸ್ವಲ್ಪ ಅಮೌಂಟ್ ತಗೊಂಡಿದ್ದೀನಿ ಅಣ್ಣ, ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದೀನಿ. ಲೋನ್ ತಗೊಂಡು ಮನೆ ಇಲ್ಲ ಅಂತ ಹೇಳಿ ಅಲ್ಲ ಮತ್ತೆ ಸವಾಸನೇ ಬೇಡ, ಮತ್ತೆ ತುಂಬ ಜಗಳ ಅಂತ ಹೇಳಿ ಅವ್ರ ಸವಾಸನೇ ಬೇಡ ಅಂತೇಳಿ ಒಂದು 20 ಲಕ್ಷ ಲೋನ್ ತಗೊಂಡು ನಾನು ಮನೆ ತಗೊಂಡೆ. ಒಂದು 5 ಲಕ್ಷ ಇದ್ದಾವೆ. ಅದಕ್ಕೆ ಬಿಸ್ನೆಸ್ ಮಾಡೋಣ ಅಂತೇಳಿ 15 ಲಕ್ಷ ಕೊಟ್ಟು ಮನೆ ಪರ್ಚೇಸ್ ಮಾಡಿದೆ. ಹೊಸ ಮನೆನೇ ಇದು ತಗೊಂಡೆ. ಅದಕ್ಕೆ ಇನ್ನೊಂದು 5 ಲಕ್ಷ ಐತೆ, ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಹಿಂಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಮನೆಗಿನೇ ಎಲ್ಲ ತಗೊಂಡಿದ್ದಕ್ಕೆ ಆ ಸುಗುಣ ಏನಂತ ತಿಳ್ಕೊಂಡಿದ್ದಾಳೆ, ಈ ರೀತಿಗೆ ಎಲ್ಲನೋ ದುಡ್ಡು ಸಿಕ್ಕಿರಬೇಕು, ಅದಕ್ಕೆ ಹಿಂಗೆ ತಗೊಳ್ತಾ ಇದ್ದಾಳೆ ಅಂತ ಅಂದ್ಕೊಂಡು ನನ್ನೇ ಮಾತಾಡಿಸ್ಕೊಂಡು ಬಂದ್ಲು ಗೊತ್ತಾ ಅವಳು, ಮಾತಾಡಿಸ್ತೇ ಇಲ್ದವಳು. ಅದಕ್ಕೆ ಇವಾಗ ನಾವೆಲ್ಲ ಸೇರ್ಕೊಂಡು ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತ. ಅವರಿಬ್ಬರಿಗೂ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ಆ ವರ್ಷ ಅಣ್ಣಗೂ ಆ ಸುಗುಣನಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ನಾವೆಲ್ಲ ಸೇರಿಕೊಂಡು. ಏನು ಬುದ್ಧಿ ಕಲಿಸ್ತೀಯಮ್ಮ? ನೀನೇನು ಸರಿಯಾಗಿರ್ತೀಯ? ನೀನು 10 ಲಗು ಮಾತಾಡ್ತೀಯ, 5 ಲಗು ಮಾತಾಡ್ತೀಯ. ಇಲ್ಲ ಚೈತ್ರಕ್ಕ, ನಿಮ್ದೆಂಥ ಮನ್ಸು ಅವಳದೆಂಥ ಮನ್ಸು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ನಿಮ್ಮ ಮನೆ ಬಾಗಿಲಿಗೆ ಬಂದು ಕೇಳ್ಕೊಂಡಾಗ ನೀವು ಒಂಥರ ಸಹಾಯ ಮಾಡೋ ಅಂಥ ಸ್ಟೇಜಿಗೆ ಇದ್ರಿ. ನೀವೆಲ್ಲನ ಬೇಡ ಅಂತ ಹೇಳಿ ತಡೆದಿದ್ದು ಅವಳೇನೆ. ನೀವು ಏನಾದರೂ ಇಲ್ಲಿ ಸಹಾಯ ಮಾಡಿದ್ರೆ ಇವಳಿಗೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ನನಗೆ ಎಷ್ಟು ಇದು ಮಾಡಿದ್ಲಲ್ಲ ಅವಳು. ಇವಾಗ ನೋಡು, ಅವಳು ಒಬ್ರಿಗೆ ಕೇಳಿ ಬಯಸ್ತಾ ಇದ್ದಾಳೆ ತಾನೆ. ನನ್ನ ಕೇಳಿ ಬಯಸ್ತೀಯ ನೀನು, ಒಳ್ಳೆಯವಳಲ್ಲ ಕಣೆ, ನಿಂದು ಒಳ್ಳೆ ಮನಸ್ಸಲ್ಲ ಅಂತ ಹೇಳಿ ನಾನು ಹಿಡ್ಕೊಂಡು ಓಡಿದ್ಲು. ಆದರೆ ಅವಳ ಮನಸ್ಸು ಎಂಥದ್ದು ಹೇಳು? ಅವಳು ಇವಾಗ ನಿಮಗೆ ಕೇಳಿ ಬಯಸ್ತಾ ಇದ್ದಾಳೆ ತಾನೆ. ಏನಮ್ಮ, ಒಬ್ಬೊಬ್ರದ್ದು ಒಂದೊಂಥರ ವಿಚಿತ್ರ ಅಮ್ಮ. ಯಾರು ಕೇಳಬೇಕು ಯಾರು ಬಿಡಬೇಕು ಅನ್ನಂಗೆ ಆಗುತ್ತೆ. ಇಲ್ಲ ಚೈತ್ರ, ನಿಜವಾಗ್ಲೂ ಅವಳು ಈ ಕೆಲಸ ಮಾಡಿರ್ತಾಳೆ ಆ ಸುಗುಣ. ರೀತಾ ಸುಳ್ಳು ಹೇಳ್ತಾ ಇಲ್ಲ. ನನಗೆ ಅನ್ನಿಸ್ತಾ ಐತೆ ಅವಳ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು. ಮದುವೆ ಆಗಿ ಹೊಸದ್ರಲ್ಲೇ ಅವಳ ಬುದ್ಧಿ ಯಾವ ಥರ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಆ ಸುಗುಣನ ಬುದ್ಧಿನ. ನಾನು ಆದರೆ ಅಣ್ಣ ನಿಮ್ಮಿಬ್ಬರಿಗೂ ಜಗಳ ತಂದು ಇಡೋಕ್ಕಾಗಲಿ ಏನು ಹೇಳ್ತಿಲ್ಲ. ಅವರಿಬ್ಬರು ಗಂಡ ಹೆಂಡತಿ ಎಂಥವ್ರು, ನೀವು ಹೆಂಗಿರ್ಬೇಕು ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಜಗಳ ತಂದು ಇಡೋಕ್ಕಾಗಲಿ ನಾನು ಏನಕ್ಕೂ ಬಂದಿಲ್ಲ. ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳೋದಕ್ಕೆ ಬಂದಿದ್ದೀನಿ ಅಣ್ಣ ನಾನು. ಗೊತ್ತಾಗ್ತೈತೆ ರೀತಾ. ಆ ಸುಗುಣನ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು. ಅವಳು ಹೆಂಗೆ ಏನು ಅಂತ ಹೇಳಿ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಯಾವತ್ತಿದ್ರೂ ಆ ಸುಗುಣನ ನಂಬಲ್ಲ. ನಾನು ಯಾವಾಗ ಒಂದು ದಿವಸ ಏನಕ್ಕೋ ನಾನು ಬಿಸ್ನೆಸ್ ಮಾಡೋದಕ್ಕಂತ ಹೇಳಿ ಅವಾಗ ಗಂಡಂದು ಕೆಲಸ ಇತ್ತು. ನಾನು ನನ್ನ ತಮ್ಮನ ಕರ್ಕೊಂಡು ಹೋಗೋಣ ಏನೋ ಒಂದು ಅಂಗಡಿ ರೂಮ್ ನೋಡೋದಕ್ಕೆ ಅಂತ ಹೇಳಿ ಕರೆಯೋದಕ್ಕೆ ಹೋದ್ರೆ, ರೀ ಹೋಗ್ಬೇಡ್ರಿ ಕಣ್ರಿ, ನೀವು ಕೆಲಸದಲ್ಲಿರೋದಕ್ಕೆ ನಿಮ್ಮ ಅಣ್ಣ ಕರಿತಾ ಇರೋದು, ನಿಮ್ಮನ್ನ ಕೆಲಸದಲ್ಲಿರೋದಕ್ಕೆ ಕರಿತಾ ಇರೋದು. ನೀವು ಏನಾದರೂ ಹೋಗ್ಬಿಟ್ರೆ ಮತ್ತೆ ನಿಮ್ಮ ತಲೆ ಮೇಲೆ ಬರುತ್ತೆ. ಹೋಲ್ಸೇಲ್ ಅಂಗಡಿ ಹಾಕಿದ್ರೆ ಅವ್ರಿಗೆ ವ್ಯಾಪಾರ ಆಗಲ್ಲ, ಲಾಸ್ ಎದ್ದು ಹೋಗ್ತಾರೆ, ಮತ್ತೆ ನಿಮ್ಮ ತಲೆ ಮೇಲೆ ಬರುತ್ತೆ ಅಂತ ಹೇಳಿ ಇಂಥ ಮಾತು ಈಗ ಅಂದಂಗೆ ಐತೆ ನನ್ನ ಕಿವಿಗೆ. ಚೈತ್ರ, ಈ ಮಾತು ಆ ಸುಗುಣ ವರ್ಷನ್ಗೆ ಹೇಳ್ಕೊಡ್ತಾ ಇದ್ಲು. ಇನ್ನು ಈಗ ಹೇಳ್ತಾ ಇರೋದು ಇದ್ದಂಗೆ ಐತೆ. ಈಗ ಅಂತ ಇದ್ದಾಳೆ ನನಗೆ ಅನ್ನೋ ಥರ ನನಗೀಗೆ ಇನ್ನೂ ನನಗೆ ಅದು ಮನ್ಸಲ್ಲಿ ಕೊರಿತಾ ಐತೆ. ಹಂಗಂದಿದ್ಲು ಗೊತ್ತಾ ಅವಳು. ಹೇಳು ಅವಾಗ. ಅಯ್ಯಪ್ಪ, ಗಂಡನ ಕೆಲಸ ಐತೆ ಅಂತ ನಮ್ಮನೇನು ಕಾಸದಿಂದ ಕಡಿಯಾಗಿ ನೋಡ್ತಾ ಇದ್ಲು. ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ನನಗೂ ಗೊತ್ತು ಆ ಸುಗುಣನ್. ನಾವು ಬಿಡು, ಏನು ಚೆನ್ನಾಗಿರ್ಬೇಕು, ಎಲ್ಲರೂ ತಪ್ಪು ಮಾಡ್ತಾರೆ, ಹೆಂಗೋ ಚೆನ್ನಾಗಿರ್ಬೇಕು ಅಂತ ಅನ್ಕೊಂತೀವಿ. ನೀವಿಬ್ರು ಎಂಥವ್ರಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ, ಇದ್ದಂಗೆ ಹೇಳ್ಬಿಡ್ತೀರಾ. ಅವರಿಬ್ರು ಇದ್ದಾರೆ, ಅವ್ರ ಕೆಲಸ ಆಗೋವರೆಗೂ ಅಷ್ಟೇ. ಇನ್ನು ಕ್ರಿಮಿನಲ್ಲು ಆ ಸುಗುಣನೂ ಅಷ್ಟೇ, ಆ ವರ್ಷನೂ ಅಷ್ಟೇ, ಇಬ್ಬರು ಅಷ್ಟೇ. ಆ ವರ್ಷ ಹೆಂಗೋ ಚೆನ್ನಾಗಿರ್ತಾನೆ, ಆದರೆ ಅವಳೇ ಇಲ್ಲದ್ದೆಲ್ಲ ಒಳಗೆ ಹೇಳಿ ಕೆಡ್ಸೋದು ಅವನ್ನ. ಆ ಸುಗುಣ ಮಾತ್ರ, ಅವಳ ಬುದ್ಧಿ ಮಾತ್ರ ಇನ್ನು ಕ್ರಿಮಿನಲ್ ಬುದ್ಧಿ. ಕೆಲಸ ಆಗೋವರೆಗೂ ಹೆಂಗೆ ಬೇಕಾದ್ರೂ ಇರ್ತಾಳೆ ಅವಳು. ನೋಡಿ, ಇಷ್ಟು ದಿನ ನಾ ಏನೂ ಇರಲಿಲ್ವಲ್ಲ, ಚೆನ್ನಾಗಾಗೋವರೆಗೂ ಹೆಂಗಿದ್ಲು. ಇವಾಗ ಒಂದು ಸ್ವಲ್ಪ ದುಡ್ಡು ಎಲ್ಲ ಮಾಡ್ಕೊಂತಿದ್ದಂಗೆ ಗಂಡನ ಕರ್ಕೊಂಡು ಹೆಂಗೆ ಬೇರೆ ಹೋಗ್ಬಿಟ್ಲು. ಸರಿ ಆಯ್ತು ರೀತಾ, ನೀನು ಎಲ್ಲರೂ ಸೇರಿ ಆ ಸುಗುಣನಿಗೂ ವರ್ಷನಿಗೂ ಬುದ್ಧಿ ಕಲ್ಸಾನ ಹೇಳು. ಸರಿ ಆಯಿತು, ನೀನು ಹೇಳೋದು ನಂಬಾನ, ನಾನು ನಂಬ್ತೀನಿ ನಿನ್ನ. ಮತ್ತೆ ನೀನು ತಿರ್ಗಿ ಅದೇ ಕೆಲಸ ಮಾಡೋಕ್ಕೆ ಹೋಗ್ಬೇಡ ನೀನು. ಅಯ್ಯೋ, ಇವಾಗ ಮಾಡಿ ಅನುಭವಿಸ್ತಾ ಇರೋದೇ ಸಾಕು ಚೈತ್ರಕ್ಕ. ಇವಾಗಲೇ ಅನುಭವಿಸ್ತಾ ಇದ್ದೀನಿ ನಾನು.
ನಾನು ಇನ್ಮೇಲೆ ಯಾವುದೇ ಕಾರಣಕ್ಕೂ ಅಂತ ಕೆಲಸ ಮಾಡೋದಕ್ಕೆ ಹೋಗಲ್ಲ. ನಾನು ನಿಮ್ಮ ಹತ್ರ ಚೆನ್ನಾಗಿರ್ತೀನಿ, ನಿಮ್ಮ ಹತ್ರ ಚೆನ್ನಾಗಿತ್ಕೊಂಡು ಅವರಿಬ್ಬರಿಗೂ ಬುದ್ಧಿ ಕಲಿಸ್ತೀನಿ. ಸರಿ ಆಯಿತು ರೀತಾ, ಚೆನ್ನಾಗಿರೋ ಅಷ್ಟೇ. ಈಗ ಒಬ್ಬರಿಗೆ ಮೋಸ ಮಾಡ್ದಂಗೆ ದುಡಿಯೋದಾಗಲಿ, ನಾವು 10 ರೂಪಾಯಿ ದುಡಿಲಿ, ಒಬ್ರಿಗೆ ಮೋಸ ಮಾಡ್ದಂಗೆ ದುಡಿಬೇಕು, ಸರಿನಾ? ನಾವು ನಿಯತ್ತಾಗಿದ್ರೆ ದೇವರಮ್ಮನ ಎಲ್ಲ ಒಂದು ಕಡೆಗೆ ಕಾಪಾಡ್ತಾನೆ. ನಿಯತ್ತಾಗಿರು ನೀನು ಅಷ್ಟೇ. ಸರಿ ಆಯಿತು ಅಣ್ಣ, ನನ್ನ ಬಗ್ಗೆ ಏನು ಮನಸ್ಸಲ್ಲಿ ಇಟ್ಕೊಬೇಡ ಅಣ್ಣ. ಸಾರಿ ಅಣ್ಣ, ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ಚೈತ್ರಕ್ಕ ಇಬ್ಬರು ಕ್ಷಮಿಸ್ಬಿಡಿ ನನ್ನ. ಸರಿಯಮ್ಮ, ಆಯಿತು. ಈ ಸುಗುಣನ ಬಗ್ಗೆ ಈ ರೀತಿ ಹಿಂಗೆ ಹೇಳ್ತಾ ಇದ್ದಾಳೆ ಅಂದರೆ ನಂಬಲೇಬೇಕು, ಯಾಕಂದರೆ ಆ ಸುಗುಣ ಒಳ್ಳೆಯವಳಲ್ಲ. ನನಗೆ ಗೊತ್ತು ಅವಳ ಬುದ್ಧಿ ಹೆಂಗೆ ಅಂತ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅವಳ ಬುದ್ಧಿ ನೋಡಿ, ಇಷ್ಟು ದಿವಸ ಕೆಲಸ ಆಗೋವರೆಗೂ ಬಾವ ಅಂದ್ಕೊಂಡು ಚೆನ್ನಾಗಿದ್ರು, ಅವನು ಹಂಗೆ ಅಣ್ಣ ಅಂದ್ಕೊಂಡು ಚೆನ್ನಾಗಿದ್ದ. ಇವಾಗ ಒಂದು ಸ್ವಲ್ಪ 4 ಕಾಸು ದುಡ್ಡು ಮಾಡ್ಕೊಂಡು ಸೈಟ್ ಗಿಟ್ ಮಾಡ್ಕೊಂಡ್ರಲ್ಲ, ಇವಾಗ ಯಾರ್ದೇನು ಅನ್ನೋ ಥರ ಜಂಬ ಪಡ್ಕೊಂಡು ಹೆಂಗೆ ಹೋಗ್ಬಿಟ್ರು. ಬೇರೆನ ನಾವೆಲ್ಲರ ಹತ್ರ ನಾವು ಹೋಗ್ಬೋದಾಗಿತ್ತು. ಇವಾಗ ನಮ್ಮ ಅತ್ತೆ ಮನೆ ಕೊಟ್ಟಿದ್ದಾರೆ, ನಮ್ಮ ಅತ್ತೆ ಹೊಲ ಕೊಟ್ಟಿದ್ದಾರೆ, ನಾನು ಕಾರ್ ತಗೊಂಡಿದ್ದೀನಿ, ನನಗೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ನಾನು ಹೋಗ್ಬೋದಾಗಿತ್ತು. ನಾವೆಲ್ಲರೂ ಒಟ್ಟಿಗೆ ಚೆನ್ನಾಗಿರೋಣ ಅಂತ, ಒಳ್ಳೆ ಮನಸ್ಸಿಂದ ಇರೋಣ ಅಂತ ಅಂದ್ಕೊಂಡ್ವಿ. ನೋಡು ಈಗ ಹಿಂಗೇನೆ, ಯಾರಿಗೂ ಒಳ್ಳೇದು ಮಾಡೋಕ್ಕೆ ಹೋಗ್ಬಾರ್ದು, ಅವರೇ ನಮಗೆ ತಿರ್ಕೊಳ್ತಾರೆ ಅನ್ನೋದು. ಆ ಸುಗುಣ ಮಾತ್ರ ಕೆಲಸ ಆಗೋವರೆಗೂ ಅವಳು ಹೆಂಗಿರ್ಬೇಕೋ ಹಂಗೆ ಇರ್ತಾಳೆ. ಆಮೇಲೆ ಅವಳು ವರ್ಷೆ ತೋರಿಸ್ತಾಳೆ. ನೋಡ್ತಾ ಇರ್ರಿ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.